ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶೆಟ್ರೋಡ್ಗಿ ಕಡೆಯಿಂದ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಮನೇಲಿ ಪಡಿ ಪೂಜೆ ಇದೆ. ಸೊ ಇವತ್ತೇ ಹೋಗ್ತಾ ಇದ್ದೀವಿ. ನಾನು ಜಸ್ಟ್ ಇವಾಗಷ್ಟೇ ಕಾಲೇಜಿಂದ ಬಂದಿದ ತಕ್ಷಣ ಫುಲ್ ಗಡಿ ಬಿಡಿ ಯಾವುದೋ ಒಂದು ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಊರಲ್ಲಿ ಸಿಗುವ ಬನ್ನಿ. ತೂಕಡಿಸಿ ಬೀಳದಿರೋ ತಮ್ಮ ನನ್ನ ತಮ್ಮ ಮಂಕುತಿಮ್ಮ ತೂಕಡಿಸಿ. ಸೊ ಗೈಸ್, ಫೈನಲಿ ನಮ್ಮ ಊರಿಗೆ ಬಂದಿದ್ದೇವೆ ಇವಾಗಷ್ಟೇ. ಅಂಡ್ ಇದು ನಮ್ಮ ಮನೆ. ಆ ಒಂದು, ಆ ಎರಡು, ಆ ಮೂರು, ಆ ಬಾಗಿಲು, ಆ ಒಂದು, ಆ ಎರಡು, ಆ ಮೂರು, ಆ ನಾಲ್ಕು. ಗೈಸ್, ಫೈನಲಿ ಊರಿಗೆ ಬಂದಿದ್ದೀವಿ. ಆಗ್ಲೇ 4 ಗಂಟೆಗೆ ಬಂದಿದ ತಕ್ಷಣ ನಮ್ಮ ಸುಂದ್ರಿನ ನೋಡಿದ್ವಿ ಗೈಸ್. ಗೈಸ್ ನಲ್ಲು ಹೆಂಗಿದೆ ರೆಸ್ಪಾನ್ಸ್ ಊರ್ ಕಡೆ? ಚೆನ್ನಾಗದೆ. ಹುಡುಗಿರ್ ಕತೆ ನಿಮ್ಮ ಮನದಾಳದ ಮಾತು ಪ್ಲೀಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಗೈಸ್, ಕರ್ದಿದ್ದು ನಮ್ಮ ಅಜ್ಜಿ ನನ್ನ ತೋರ್ಸು ಅಂದ್ಬಿಟ್ಟು ಫೋನ್ ಹಾಕ್ಬೇಡ ಅಂತಾರೆ. ಎಂತ ಚೆನ್ನಾಗಿ. ಅಂಡ್ ಆ ಮನೆಯಲ್ಲಿ ಪೂಜೆ ನಡೀತಾ ಇದೆ, ಪಡಿ ಪೂಜೆ, ಗುರುಸ್ವಾಮಿಗಳ ಮನೆ. ಸೊ ಸ್ವಾಮಿಗಳೆಲ್ಲ ಆ ಮನೇಲಿದ್ದಾರೆ. ಅಂಡ್ ನಾಳೆ ನಮ್ಮ ಮನೇಲಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋ ಕಾರ್ಯಕ್ರಮ. ಬಲಗಾಲಿಟ್ಟು ಬಾರಮ್ಮ ನನ್ನ ಎದೆಯೊಳಗೆ ನೀ ಬಲಗಾಲಿಟ್ಟು ಬಾರಮ್ಮ ನಮ್ಮನೆಯ ಬಾತ್ರೂಮ್ ತೊಳೆಯೋಕೆ. ಕುಳಿಸ್ತಾರೆ ಅಂದ್ಕೊಂಡಿದ್ರೆ ಕೆಲಸ ಮಾಡಿಸ್ತಾರಮ್ಮ. ಅದು ಬೇರೆ ಮ್ಯಾಪ್ ಬೇರೆ ಕಿತ್ತಾಕಿ ನೋಡು ಬಟ್ಟೆ ಕೊಡ್ತಾರೆ. ಬೆಂಗಳೂರಿಂದ ಹೂವು ತಂದಿದ್ವಿ ಗೈಸ್. ನಾಳೆ ಪಡಿ ಪೂಜೆಗೆ ಹೂವನ್ನೇ ಮೇನ್. ಸೊ ಹೂವು ತಂದಿದ್ವಿ, ಅದೆಲ್ಲ ಟೆಂಪೋಲೇ ಇತ್ತು. ಸೊ ಬಿಸಿ ಬಂದಿರುತ್ತೆ ಅಂತ ಎಲ್ಲ ತಂದು ಇಲ್ಲಿ ಹಾಕಿದೀವಿ. ಯಾರೆಷ್ಟೇ ಓದಿ ದಬಾಕಿದ್ರು ಕೊನೆಗೆ ಇದೇ ನಮ್ಮ ಮೂಲ ಕಾರ್ಯ ಆಗ್ತಾನೆ. ಎಲ್ರು ಇಳ್ದಿದ್ದಾರೆ. ಸೊ ಬೆಟಾಲಿನೇ ಇಳ್ದಿದೆ. ಇನ್ನು ಅರ್ಧ ಜನ ನಾಳೆ ಬರ್ಬೇಕು. ಗೈಸ್, ಫೋನ್ ತುಂಬಾ ನಮ್ ಚಿಕ್ಕಮ್ಮ ಒಬ್ರೇ ಇದ್ದಾರೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ಕಿತ್ತೋದ್ ಅದ್ಗವನು ಇಳ್ದಿದ್ದಾರೆ. ಸೊ ಒಂದ್ ಒಳ್ಳೆ ರೀಲ್ಸ್ ಮಾಡೋಣ. ಅಮ್ಮ ಕಣ್ಣಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ, ಅರ್ಥ ಆಗ್ತಿಲ್ಲ. ಇಲ್ಲಿ ಅಕ್ಕಿ ಇಟ್ಟುಪ್ತಾ ಇದ್ದಾರೆ. ಅಂಡ್ ನಮ್ಮದು ತಿಂಡಿಗೆ ಪೂಜೆ ಏರ್ಪಡಿಸ್ಕೊಂಡಿರೋದ್ರಿಂದ ಎಲ್ಲ ನೈಟೇ ಅರೇಂಜ್ ಮಾಡಿ ಇಟ್ಕೋಬೇಕು. ಸೊ ಇಲ್ಲಿ ಇಟ್ಟುಪ್ತಾ ಇದ್ದಾರೆ. ಅಂಡ್ ರೇಷನ್ನು ಅದು ಇದು ಎಲ್ಲ ಇಲ್ಲಿದೆ. ಅಂಡ್ ಕೆಳಗೆ ಒಂದಷ್ಟು ಜನ ಕೂತಿದ್ರು. ಗೈಸ್, ನಾವಿಲ್ಲಿ ಅಕ್ಕಿ ರುಬ್ಬಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ ಅವರಲ್ಲಿ ಬೆಂಕಿ ಹಾಕೊಂಡು ಎಂಜಾಯ್ ಮಾಡ್ತವ್ರೆ. ಗೈಸ್, ಕಡಲೆ ಬೀಜ ನಾನು ಕಲೆಕ್ಟ್ ಮಾಡಿರೋದು ಇಷ್ಟು. ಅಂಡ್ ಒಬ್ಬೊಬ್ರು ಒಂದೊಂದಷ್ಟು ಕಲೆಕ್ಟ್ ಮಾಡವ್ರೆ. ನಮ್ಮ ಅತ್ತೆ ಮಸ್ತು ಗೈಸ್, ಬೋಸಿನೇ ತುಂಬಿಸ್ಕೊಂಡ್ಬಿಟ್ರು.
ಇವಳು ಮಾಡಿ ಕಿತರ್ನಚಿಯಿಂದ ಏನೋ ಹಿಂಗ ಬಟ್ಟೆ full ಎಲ್ಲ ಉಜ್ಜಾಡೋಳೆ ಗೈಸ್. ಮಾಡ್ಕೊಂಡೆ ಕಡೆ ಸರಿ ಗೈಸ್, ಗೈಸ್ ಅಲ್ಲ ಗೈಸ್, ಸ್ವಾಮಿ ಅನ್ಬೇಕು. ಸ್ವಾಮಿ ಶರಣಯ್ಯಪ್ಪ. ಅಯ್ಯಪ್ಪ ಅಯ್ಯಪ್ಪ. ಗೈಸ್ ಹೆಂಗಿದ್ದೋಳು ಇಷ್ಟೊತ್ತೆಲ್ಲ ತಣ್ಣೀರ್ ಸ್ನಾನ ಮಾಡಿಸಿದ್ಲು ಗೈಸ್. ಕಿತ್ತೋದೊಳೆ ಈ ಸ್ವಾಮಿಗಳು ಅಪ್ಡೇಟ್ ಫುಲ್ಲು ನಾಚ್ತವ್ರೆ ಗೈಸ್. ಸಮಥಿಂಗ್ ಟೈಮ್ ಬಂದು 10 ಗಂಟೆ ಆಯ್ತು, ಇನ್ನು ಕ್ಲೀನ್ ಮಾಡ್ತಾನೆ ಇದ್ದಾರೆ. ಸೊ ನಾವಿಲ್ಲಿ ಎಷ್ಟಾಯ್ತು ಅಷ್ಟು ಜೋಡ್ ಸಿಕ್ಕಿದೀವಿ. ಚಪ್ಪಾಳಿ ಗೈಸ್, ಇಷ್ಟು ದಿನ ಬೆಂಗಳೂರಲ್ಲಿ ಒಬ್ಳೆ ಇರ್ತಿದ್ಲು, ಸುಮ್ನೆ ಕೂರ್ತಿದ್ಲು. ಎಷ್ಟು ದಿನ ರಜೆ ಗೈಸ್, ಪೋರ್ಷನ್ಸ್ ಎಲ್ಲ ಮುಗ್ದಿದೆ, ನಮಗ್ ರಜಾ ಅಂತ 1 ವಾರ ಊರಲ್ಲಿ ಬಿದ್ದಿದ್ಲು. ನಮ್ಗೆ 1 ವಾರ ಗೈಸ್, 9ನೇ ತಾರೀಕುವರೆಗೂ ಉಜ್ಜಾಡೋದು. ಗೈಸ್ ವೆಲ್ಕಮ್ ಬ್ಯಾಕ್. ಆ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಟೈಮ್ ಬಂದು 7:15 ಆ್ಯಂಡ್ ಇಲ್ಲಿ ಆಗಲೇ ಅವರೆಲ್ಲ ಎದ್ದು ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾವು ಇವಾಗಷ್ಟೇ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಆ್ಯಂಡ್ ನಮ್ಮ ಕನ್ನಿ ಸ್ವಾಮಿಗಳು ಕ್ಯಾಮ್ರಾ ಬಂದರೆ ಸಾಕು ಮುಚ್ಕೋತಾರೆ ಎಲ್ಲ. ಕನ್ನಿ ಸ್ವಾಮಿಗಳೇ. ಅಯ್ಯೋ ರಾಮ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ಗಳು ಹಾಕ್ತೀರಾ ಸ್ವಾಮಿ? ಅವೆಲ್ಲ ಹಂಗೆ, ಇದು ಹಂಗೆ ಬರಬೇಕು. ಕಾಣೆವಲ್ರು. ಮುಸುಲಿ ಚಿಕ್ಕಮ್ಮ ಅಲ್ಲ ಗೈಸ್, ಇವರು ಮುಸುಲಿ ಅಂತ ಗೈಸ್. ಇಲ್ಲಿ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಏನಂದ್ರೆ ಮನೇಲಿ ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಐತೆ. ನಮ್ಮ ಮಕ್ಳು ಹೋಗ್ಲಿಲ್ಲ ರಂಗೋಲಿ ಬಿಡೋಕೆ. ಪ್ರೈಸ್ ಬರ್ತದೆ ಅಂತ ಆಸೆಗಿದ್ದೆ. ಫಸ್ಟ್ ಪ್ರೈಸ್ ಬರೋದು ನನಗೆ, ಸೆಕೆಂಡ್ ಪ್ರೈಸ್ ಬರೋದು ಯಾರಿಗನ್ನ ತಕೊಳ್ಳಿ. ಫಸ್ಟ್ ಪ್ರೈಸ್ ಮಾತ್ರ ನನಗೆ. ಓ ಹೇಳಿ ನೀವೇನಾದ್ರು. ಏನಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಐತೆ, ಅಡುಗೆ ಮಾಡ್ತಾ ಇದ್ದೀವಿ. ಏನ್ ಅಡುಗೆ ಇವತ್ತು? ಇಡ್ಲಿ, ಕೇಸರಿ ಬಾತು, ಅನಾನಸ್ ಕೇಸರಿ ಬಾತು, ಪುಳಿಯೋಗರೆ, ಆಲೂಗಡ್ಡೆ ಸಾಗು, ಚಟ್ನಿ, ಶೇಂಗಾ ಬೀಜದ. ನಮ್ಮ ಮಧು ಸ್ವಾಮಿಗಳು ಬಂದಿದ್ದಾರೆ. ಹೇಳಿ ಸ್ವಾಮಿಗಳೇ, ಹೇಗಿದೆ ಅನುಭವ? ಮಾಲೆ ಹಾಕೊಂಡಿರೋದು ಫಸ್ಟ್ ಟೈಮಾ? ಹೌದು. ಕನ್ನಿ ಸ್ವಾಮಿಗಳು ಹೇಗಿದೆ ಅನುಭವ? ಅಲ್ಲೂ ಜಸ್ಟ್ ತಿಂಗಳಾಯ್ತು ಗೈಸ್. ಸ್ವಾಮಿ ಶರಣಮಯ್ಯಪ್ಪ. ಇವ್ರು ನಮ್ಮ ಆಂಟಿ ಸಂಬಳು ಗಗನ ಅಂತ. ಇವರು ನಮ್ಮ ಗುಡ್ಲಿ ಸಂಬಳು. ಹಂಗೆ ಕಿರ್ಸ್ಕೊಡ್ರಿ ಸ್ವಾಮಿ, ಫೇಸ್ ಟು ಫೇಸು. ನಮ್ಮ ಗುಡ್ಲಿ ಸಂಬಳು ಅಲಿಯಾಸ್ ಪಲ್ಟಿ ಸಂಬಳು. ಗೈಸ್, ಈ ಸ್ವಾಮಿಗಳನ್ನ ದಸರಾ ಹಬ್ಬದ ಟೈಮಲ್ಲಿ ಪೊದೆಗೆ ನುಗ್ಸಿದ್ದೆ. ಗಾಡಿನೇ ದವಾ ಕುಡಿದ್ರು 2 ವರ್ಷದ 1 ವರ್ಷ ಹೋಗಾಡದೆ. 2 ವರ್ಷದಿಂದ ಗೈಸ್ ಹೊಸದಾಗ ಗಾಡಿ ತಗೊಂಡಿದ್ರು ಗೈಸ್. ಕನಕ್ಪುರದಿಂದ ನಮ್ಮೂರ್ಗೆ ನಾನು ನೋಡ್ಸ್ಕೊಂಡ್ ಬರ್ತೀನಿ ಕೊಡಿ ಅಂದ್ಬಿಟ್ಟು ಇಸ್ಕೊಂಡ ಡೈರೆಕ್ಟ್ ಪೊದೆಗೆ ನುಗ್ಸಿದ್ದೆ. ಹೇಗಿದೆ ಅನುಭವ ಸ್ವಾಮಿಗಳೇ? ಯಾರು ಹೇಳಲ್ರು ಗೈಸ್. ಇಲ್ಲಿದ್ದಾರೆ ನೋಡಿ ಗೈಸ್, ನಮ್ಮ ಬುಕ್ರಿ ಸ್ವಾಮಿಗಳು. ಬುಕ್ರಿ ಅಲಿಯಾಸ್ ಮಧು ಸ್ವಾಮಿಗಳೇ. ನಿಲ್ಲಿಲ್ಲ ಅಂದ್ರೆ ಬುಕ್ರಿ. ಹೇಳಿ ಸ್ವಾಮಿಗಳೇ, ಹೇಗಿದೆ ಅನುಭವ? 3ನೇ ವರ್ಷನ? 3ನೇ ಹೇಳ್ತಾರೆ. ಅರ್ಜೆಂಟ್ ಸ್ವಾಮಿಗಳೇ, ಹೇಳಿ ಸ್ವಾಮಿಗಳೇ. ಅಲ್ಲೇ ಕುರ್ಪಿ ಎತ್ಕೋತಾರ ನೋಡಿ. ಹೇಳ್ರಿ ನೀವು ಫಸ್ಟ್, ಏನಂತ? ಹೇಗಿದೆ ಅನುಭವ ಮಾಲೆ ಹಾಕಿರೋದು? ಐ ಡೋಂಟ್ ನೋ. ಇಂಗ್ಲಿಷ್ ಸ್ವಾಮಿಗಳ ನೀವು? ಇಂಗ್ಲಿಷ್. ಸ್ವಾಮಿಗಳೇ, ಹೇಗಿದೆ ಅನುಭವ? 2ನೇ ವರ್ಷ? 2ನೇ ವರ್ಷ ಚೆನ್ನಾಗಿದೆ. ಚೆನ್ನಾಗಿ. ನಮ್ಮ ಕೆಲಸ ಐತೆ ಅಂದ್ರೆ ಏನೋ ಗಾಯ್ಸ್ ಅಂತ ಇರೋದೆ. ಚಪ್ಪಲಿ, ಅದು ಡಾಕ್ಟರ್ಸ್ ಚಪ್ಪಲಿ. ಡಾಕ್ಟ್ರ ನೀವು? ಮಿಸ್ ಆಗ್ಬಿಟ್ಟೈತೆ ಗಾಯ್ಸ್.
ನಮ್ ತಂಗಿದ ಕೆಲಸ ಇದು ಅವ್ರಿಗೆ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಣ ಬಾವನ್ ಅಡಗಿಸ್ ಮಾತಾಡೋ ಒಂದೇ ಒಂದೇ ರಿಪೇರಿಗೆ ಬಂದವ್ರಿ ಮಿಕ್ಸಿ ರಿಪೇರಿಗೆ ಬಂದವ್ರಿ ಗಂಡ ನಂಗೆ ಅಂತ ಇದ್ರೆ ಎಂತಿನ ನೋಡು ಯಾಕೆ ಗೈಸ್ ಇಲ್ಲೆಲ್ಲ ರೆಡಿ ಮಾಡ್ತಾ ಇದಾರೆ ಕನ್ನಿಸ್ವಾಮಿಗಳು. ಕ್ಯಾಮ್ರಾ ತಂದ್ರೆ ಮುಖ ಮುಚ್ಕೋತವೆ. ಅಂಡ್ ಇಲ್ಲೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಪಡಿ ಪೂಜೆ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಉಂಟು. ಇವರು ಗಂಟೆ ಸ್ವಾಮಿಗಳು ತಾನೆ, ಗಂಟೆ ಸ್ವಾಮಿಗಳು ಗಂಟೆ ಇಕ್ಕೊಂಡವ್ರೆ. ಅವ್ರ ಕನ್ನಿ ಸ್ವಾಮಿಗಳು ಮುಖ ತರ್ಸಕ್ಕೆ ಅಳ್ತವ್ರೆ. ವೈರಿಗೂ ಒಲಿಯುವೆಯಂತೆ ಮನ್ನಿಸಿ ಮುಕ್ತಿ ನೀಡುವೆಯಂತೆ ದುಷ್ಟರ ನಿಗ್ರಹ ಮಾಡಿ ಕರುಣಿಸಿ ಪ್ರೀತಿಯ ತೋರುವೆಯಂತೆ. ನೋಡಿ ಗಾಯ್ಸ್, ನನ್ಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾಳೆ ಇವಳು ಅಂತಂದ್ರೆ, ನಾಳೆ ನಮ್ಮನೇಲಿ ವಿಡಿಯೋ ಮಾಡಲ್ವಂತ ಇವಳೊಂದು ವಿಡಿಯೋಗ್ರಾಫರ ರಿಜೆಕ್ಟ್. ಇವಳು ಒಂದು, ಆಮೇಲೆ ಇದು ಅದೇನದು ಯೂಟ್ಯೂಬ್ ಚಾನೆಲ್, ಯೂಟ್ಯೂಬ್ ಎಲ್ಲ ಅದು ಯೂಟ್ಯೂಬ್, ಇದು ಯಾವ್ದೋ ಒಂದು ಟ್ಯೂಬ್. ಇದು ನಾವು ಸೆಟ್ರು ಹುಡುಗಿ ಎಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಇವರೆಲ್ಲ ತೆಲುಗಲ್ಲಿ ಬಡ್ಕೋತಾರೆ. ನಾನ್ ಕನ್ನಡದಲ್ಲಿ ಮಾತಾಡ್ರಿ ಅಂದ್ರೆ ಎಲ್ಲ ತೆಲುಗಲ್ಲಿ ಬಡ್ಕೋತಾರೆ. ಈ ಅಮ್ಮ ಗೈಸ್ ಒಂದು ಫೋನ್ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟವ್ರ ಅವ್ರ ಮಕ್ಕಳು, ದೊಡ್ಡ ತಪ್ಪು ಮಾಡ್ಬಿಟ್ಟವ್ರೆ. ಸೊ ಗೈಸ್, ಇವಾಗಷ್ಟೇ ಪೂಜೆ ಮುಗ್ದಿದೆ, ಸ್ವಾಮಿಗಳೆಲ್ಲ ಊಟಕ್ಕೆ ಹೋಗಿದ್ದಾರೆ. ಅಂಡ್ ಅವ್ರದ್ದು ಊಟ ಆದ್ಮೇಲೆ ನಾವು ಒಂದಷ್ಟು ಚೆನ್ನಾಗಿ ಬಾರಿಸಿ ಒಂದಷ್ಟು ಫೋಟೋಸ್ ತಗೊಂಡು ಅಷ್ಟೇ ಗೈಸ್. ಬಿಳ್ದಳೆ ಬೆಟ್ಟ ನಮ್ಮ ಊರಿನ ಪಕ್ಕದಲ್ಲೇ ಒಂದು ಬಿಳ್ದಳೆ ಬೆಟ್ಟ ಇದೆ ಗೈಸ್, ವಿಸಿಟಿಂಗ್ ಪ್ಲೇಸಸ್. ಸೊ ಅಲ್ಲಿಗೆ ಹೋಗಿ ಅದಾದ ನಂತರ ಎಲ್ಲ ಕ್ಲೀನಿಂಗ್ ಕಾರ್ಯಕ್ರಮ ಶುರು ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡು ಹಾಗೂ ಸಬ್ಸ್ಕ್ರೈಬ್ ಟು ಲತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸಿಗುವ.